ಮಾತ ಅಣ್ಣನಕ್ಲೆ ಅಕ್ಕನಕ್ಲೆ ಎಲ್ಲೆಕ್ಲೆಗೆ ಮಲ್ಲೆಕ್ಲೆಗೆ ಬರಿತಿಲ್ಲದಕ್ಲೆ ಇಲ್ಲದಕ್ಲೆ ಮಾತೆರಗ್ಲ ಸೊಲ್ಮೆಲು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಏರ್ನ ಆ್ಯಂಕರಿಗೆ ಬಂದು ತುಳುನಾಡಿಪ್ಪನ ಮಾತೆರ್ಗಳ ಗೊತ್ತುಂಡು ಒಂದು ರೂಪೇಶ್ ಶೆಟ್ರನ್ನ ಬಂದು ಸೊ ಇನಿ ಏನಕ್ಕೆ ವಿಡಿಯೋ ಮಾಡ್ತಾನಿಲ್ಲ ಬಂದಾಗ ಇನಿ ಅರ್ನ ಆರು ಡೈರೆಕ್ಟ್ ಮಲ್ತೆ ಆ್ಯಕ್ಟ್ ಮಲ್ತಿನ ಮೂವಿ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದೆವು. ಸೊ ಐತ ಬಗ್ಗೆನಿ ವಿಡಿಯೋ ಅಂತಂದಿಲ್ಲೇ. ಸೊ ಒಂದು ತುಳುನಾಡು ಮಾತಾತು ಮಾತೆರ್ಗ್ಲ ಗೊತ್ತಾವಡಂದು ಆರು ಒಂದು ಪಿಕ್ಚರ್ನು ತುಳು ಬೊಕ್ಕ ಕನ್ನಡ ರಡ್ಡು ಭಾಷೆ ಎಲ್ಲ ಮಲ್ತೊಂದುಲ್ಲೇರು. ಸೊ ಯಾನ್ಲ ಇನಿ ಸೊ ಮಾತ ಕನ್ನಡದಕ್ಲೆಗ್ ಬೊಕ್ಕ ತುಳುತಕ್ಲೆಗ್ ಮಾತೆರ್ಗ್ಲ ಒಂದು ರೀಚ್ ಆವಡೊಂದು ಅವೊಂಜಿ ರೀಸನ್ಗೋಸ್ಕರ ನಾನು ಇನಿ ಕನ್ನಡ ಪಾತೆರೊಂದುಲ್ಲೆ ಒಂದು ಮೂವಿದ ಬಗ್ಗೆ ಎನ್ನ ಯೂಟ್ಯೂಬ್ ಚಾನಲ್ ತೊಗೊಂಡಿಪ್ಪು ನಮ್ಮ ಮಾತೆರ್ಗ್ಲ ಸೊಲ್ಮೇಲು ಬೊಕ್ಕ ಇಂಕ ಸಪೋರ್ಟ್ ಮಾಡ್ತಾನಿಪ್ಪು ನಮ್ಮ ಮಾತೆರ್ಗ್ಲ ಮಸ್ತ್ ಮಸ್ತ್ ಥ್ಯಾಂಕ್ಸ್. ಇಂಚನ್ ಸಪೋರ್ಟ್ ಮಾಡ್ತಂದಿಪ್ಲೆ ಎನ್ನ ವೀಡಿಯೋನ ತೊಗೊಂದಿಪ್ಲೆ ಮಸ್ತ್ ಮಸ್ತ್ ಅಪ್ಡೇಟ್ ಕೊರೊಂದಿಪ್ಪೆ ಎಡ್ಡೆಡ್ಡೆ ವೀಡಿಯೋಸ್ ಪಾಡೊಂದಿಪ್ಪೆ ನನ್ನಲ್ಲ ನಿಗ್ಲ ಎಂಟರ್ಟೈನ್ ಮಾಡ್ಪನೇ ಎನ್ನ ಬೇಲೆ. ಸೊ ಯಾನಿನಿ ಒಂದು ವೀಡಿಯೋನು ಕನ್ನಡ ಸ್ಟಾರ್ಟ್ ಮಾಡ್ತಂದಿಲ್ಲೆ ದಾದ ತಪ್ಪಿತ್ತಂಡ ಒಂದು ಮಾತು ಮಲ್ಪಲೆ ನಾನು. ಸೊ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಬೇಕು, ಇದೇ ಥರ ನಂಗೆ ಸಪೋರ್ಟ್ ಮಾಡ್ತೀರಿ. ಒಂದು ಚಿಕ್ಕ ಕಲಾವಿದನ ಬೆಳೀಲಿಕ್ಕೆ ಒಂದು ಚಿಕ್ಕ ಅವಕಾಶ ಕೊಡಿ. ಸೊ ನಾನು ಏನಂತ ಪ್ರೂವ್ ಮಾಡ್ಕೊಳ್ತೇನೆ. ಸೊ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋದು ನನ್ನ ಕೆಲಸ. ಸೊ ಅದಕ್ಕೆ ಈ ಥರ ವೀಡಿಯೋಸನ್ನು ಹಾಕ್ತಾ ಇರ್ತೇನೆ, ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಹಾಕಿ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಸೊ ಇವತ್ತು ನಾನು ಮಾಡಲಿಕ್ಕೆ ಹೊರಟಿರೋ ವೀಡಿಯೋ ಯಾವುದಂತ ಹೇಳಿದರೆ, ತುಳುನಾಡಿನಲ್ಲಿ ತನ್ನದೇ ಆದಂಥ ಚಾಪು ಮೂಡಿಸಿರುವ ಮಾಸಿಗೂ ಕ್ಲಾಸಿಗೂ ಎಲ್ಲದಕ್ಕೂ ಸೈ ಅನಿಸಿರುವ ಆ್ಯಕ್ಟರ್, ಅದುವೇ ರೂಪೇಶ್ ಶೆಟ್ಟಿ. ಫಸ್ಟ್ ಕೆಲವು ಪಿಕ್ಚರ್ಗಳು ಇವ್ರದ್ದು ಫ್ಲಾಪ್ ಆಗಿದೆ. ಇವಾಗ ಪಿಕ್ಚರ್ಗಳು ಒಂದ್ರ ನೆಕ್ಸ್ಟ್ ಒಂದಾದ್ಮೇಲೆ ಒಂದು ಹಿಟ್ ಆಗ್ತಾ ಬಂದಿದೆ. ಇವ್ರಿಗೀಗ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಸೊ ಇವರು ಡೈರೆಕ್ಟ್ರಾಗಿ ಮತ್ತು ಹೀರೋ ಆಗಿ ಆ್ಯಕ್ಟ್ ಮಾಡಿರುವಂತಹ ಒಂದು ಮೂವಿ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಿದ್ದೇನೆ. ಆ ಮೂವಿ ಹೆಸರು, ಆ ಮೂವಿಯ ಟೈಟಲ್ ಬಂದು ಜೈ ವೈಕ್ಲ ಸೈ. ಜೈ ವೈಕ್ಲ ಸೈ ಅಂತ ಮೂವಿಯ ಟೈಟಲ್. ಸೊ ಇದು ಎರಡು ಭಾಷೆಯಲ್ಲಿ ಉಂಟು, ಒಂದು ತುಳುವಲ್ಲಿ ಉಂಟು, ಇನ್ನೊಂದು ಕನ್ನಡದಲ್ಲಿ ಉಂಟು. ಎರಡರಲ್ಲಿ ಸಹ ಇದು ರಿಲೀಸ್ ಆಗ್ಲಿಕ್ಕೆ ಉಂಟು. ಸೊ ಇವತ್ತು ಇದರ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಈ ರಿಲೀಸಿಂಗ್ ಡೇಟನ್ನು ಅನೌನ್ಸ್ ಮಾಡಿದ್ದು ಬೇರೆ ಯಾರು ಅಲ್ಲ, ಕನ್ನಡದ ಕರುನಾಡ ಚಕ್ರವರ್ತಿ ಅಂತಲೇ ಹೆಸರು ಮಾಡಿರುವಂತಹ ಶಿವರಾಜ್ ಕುಮಾರ್. ಸೊ ರೂಪೇಶ್ ಶೆಟ್ಟಿ ಅವರು ಇವತ್ತು ಅವರ ಮನೆಗೆ ಹೋಗಿ ಅಲ್ಲಿ ಅವರ ಹತ್ರ ಲಾಂಚ್ ಮಾಡಿಸಿದ್ದಾರೆ, ಅಂದರೆ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿಸಿದ್ದಾರೆ. ರಿಲೀಸಿಂಗ್ ಡೇಟ್ ಯಾವಾಗ ಅಂತ ಕೇಳಿದರೆ, ಇದೇ ವರ್ಷ ಬರುವ ನವೆಂಬರ್ 14ರಂದು ಜೈ ಪಿಕ್ಚರ್ ಎಲ್ಲ ಥಿಯೇಟ್ರಲ್ಲೂ ಕಾಲಿಡ್ತಿದೆ. ಸೊ ಎಲ್ಲರೂ ನೋಡಿ, ತುಳು ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೇನೆ. ಸೊ ಯಾಕೆ ಇದ್ರ ಬಗ್ಗೆ ಇಷ್ಟು ಮಾತಾಡ್ತಿದ್ದೀನಿ ಅಂತ ಹೇಳಿದರೆ, ಸೊ ಅದರ ಒಂದು ಟೀಸರ್ ಬಿಟ್ಟಿದ್ದಾರೆ, ಜಸ್ಟ್ ನೋಡ್ಕೊಂಬನ್ನಿ ಆ ಮೂವಿಯ ಟೀಸರ್ ಹೇಗಿದೆ ಅಂತ. ಮತ್ತೆ ನೀವು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಬನ್ನಿ ನೋಡುವ. ಸೊ ಫ್ರೆಂಡ್ಸ್, ಈಗ ಟೀಸರ್ ನೋಡಿದ್ರಲ್ವಾ, ನಿಮ್ಗೆ ಏನು ಅನಿಸ್ತು? ತುಳು ಸಿನಿಮಾ ಇಂಡಸ್ಟ್ರಿ ಮೊದಲಿದಾಗಿ ಈಗಿಲ್ಲ. ಯಾಕಂದರೆ ಒಂದಾದ್ಮೇಲೆ ಒಂದು ಒಳ್ಳೆ ಹಿಟ್ ಪಿಕ್ಚರ್ಗಳನ್ನು ಕೊಡ್ತುಂಟು. ಎಲ್ಲ ಬ್ಲಾಕ್ ಬಸ್ಟರ್ ಪಿಕ್ಚರ್ಸ್ ಕೊಡ್ತುಂಟು. ಆದರೆ ಮೊದಲು ಸ್ವಲ್ಪ ಡೌನ್ ಆಗಿತ್ತು ತುಳು ಇಂಡಸ್ಟ್ರಿಯನ್ನು ಯಾರು ನೋಡ್ತಾ ಸಹ ಇರಲಿಲ್ಲ. ಇವಾಗ ತುಳು ಇಂಡಸ್ಟ್ರಿ ಕಡೆ ಎಲ್ಲರೂ ನೋಡುವಂತೆ ಮಾಡಿದೆ. ಅಷ್ಟು ಒಳ್ಳೊಳ್ಳೆ ಪಿಕ್ಚರ್ ಬರ್ತಾ ಉಂಟು. ರೂಪೇಶ್ ಶೆಟ್ಟಿ ಆಗ್ಬೋದು, ಅರ್ಜುನ್ ಕಾಪಿಕಾಡ್ ಆಗ್ಬೋದು, ವಿನೀತ್ ಆಗ್ಬೋದು. ಈಗ ಒಳ್ಳೊಳ್ಳೆ ನಟರಿದ್ದಾರೆ, ಒಳ್ಳೊಳ್ಳೆ ಹೀರೋಗಳಿದ್ದಾರೆ. ನಮ್ಮ ಪಿಕ್ಚರ್ ಒಳ್ಳೊಳ್ಳೆ ಕಂಟೆಂಟ್ ಇರುವ, ಒಳ್ಳೊಳ್ಳೆ ಕಾನ್ಸೆಪ್ಟ್ ಇರುವಂತಹ ಪಿಕ್ಚರ್ ಬರ್ತಾ ಉಂಟು. ಸೊ ತುಳು ಸಿನಿಮಾ ಇಂಡಸ್ಟ್ರಿ ಇನ್ನೂ ಮೇಲೆ ಹೋಗಲಿ ಅಂತ ನಮ್ಮೆಲ್ಲರ ಆಸೆ. ಸೊ ನಾನು ಯಾಕೆ ಇಷ್ಟು ಎಕ್ಸೈಟ್ಮೆಂಟ್ ಆಗಿ ಒಂದು ಜೈ ಪಿಕ್ಚರ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತ ನೀವು ಅನ್ಸ್ಕೊಂತಿರ್ಬೋದು, ಹೌದಲ್ವಾ? ಕಾಮನ್ ಆಗಿ ಎಲ್ರಿಗೂ ಅದಂತ, ಇವನ್ ಯಾಕೆ ಓವರ್ ಆಗಿ ಈ ಥರ ಎಲ್ಲ ಮಾತಾಡ್ತಿದ್ದಾನೆ ಈ ಪಿಕ್ಚರ್ ಬಗ್ಗೆ ಅಂತ. ಯಾಕಂತ ಹೇಳಿದರೆ, ನಾನು ಯಾಕೆ ಇಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೇನೆ ಅಂತ ಹೇಳಿದರೆ, ಬಿಕಾಸ್ ಐ ಹ್ಯಾವ್ ಆ್ಯಕ್ಟೆಡ್ ಇನ್ ದಿಸ್ ಪಿಕ್ಚರ್. ಯಾಕಂತ ಹೇಳ್ತಾರೆ, ನಾನು ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೇನೆ, ನನಗೆ ಒಂದು ಚಿಕ್ಕ ರೋಲ್ ಸಿಕ್ಕಿದೆ. ಸೊ ನಂಗೆ ಎಷ್ಟು ಖುಷಿ ಆಗ್ತುಂಟು ಅಂತ ಹೇಳಿದ್ರೆ, ನಂದೊಂದು ಕನಸಾಗಿತ್ತು, ಬೆಳ್ಳಿತೆರೆ ಮೇಲೆ ಆಸೆ ಆಗಿತ್ತು. ನಾನು ಆ್ಯಕ್ಚುಲಿ ನನಗೆ ಈ ನಾಟಕ ಮತ್ತು ಶಾರ್ಟ್ ಮೂವಿ ಮಾಡೋದಾಗಲಿ, ಇಲ್ಲ ರೀಲ್ಸ್ ಮಾಡೋದು, ಇದರೆಲ್ಲ ತುಂಬ ಇಂಟ್ರೆಸ್ಟ್. ಆದರೆ ಮೂವಿಯಲ್ಲಿ ಸಹ ನಂಗೆ ಚಾನ್ಸ್ ಸಿಗಬೇಕು, ಮೂವಿಯಲ್ಲಿ ಸಹ ನಾನು ಆ್ಯಕ್ಟ್ ಮಾಡಬೇಕಂತ ನಂಗೆ ಚಿಕ್ಕದ್ರಿಂದ ಆಸೆ ಇತ್ತು.
ಒಂದಿನ ಹೀಗೆ ನಂದೊಬ್ರು ಫ್ರೆಂಡ್ ಕಾಲ್ ಮಾಡಿ ಈ ಥರ ಮ್ಯಾಂಗ್ಳೂರಲ್ಲಿ ಶೂಟ್ ಆಗ್ತಾ ಉಂಟು, ಸೊ ಜೈ ಪಿಕ್ಚರ್ ಅಂತ ಹೇಳಿ ರೂಪೇಶ್ ಶೆಟ್ಟಿ ಅವ್ರದ್ದು, ಬರ್ಲಿಕ್ಕೆ ಆಗ್ಬೋದಾ, ಒಂದು ಚಿಕ್ಕ ರೋಲ್ ಉಂಟು, ಹಾಗೆ ಸುಮಾರು ಜನ ಇದ್ದಾರೆ ನಿಮ್ಮ ಜೊತೆ, ಒಂದಿಬ್ರು ಫ್ರೆಂಡ್ಸನ್ನು ಕರ್ಕೊಂಬನ್ನಿ ಅಂತ ಹೇಳ್ತು. ಸೊ ನಂದು ಒಂದು 2-3 ಫ್ರೆಂಡ್ಸನ್ನು ಕರ್ಕೊಂಡು ನಾನು ಮ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿ ಫಸ್ಟ್ ಟೈಮ್ ನಾನು ಪಿಕ್ಚರ್ನ ಅಂದರೆ ಈ ಮೂವಿ ಸೆಟ್ ಎಲ್ಲ ಹೇಗಿರ್ತದೆ, ಹೇಗೆಲ್ಲ ಅದರ ತಯಾರಿ ನಡೆಸ್ತಿರ್ತಾರಂತ ಫಸ್ಟ್ ಟೈಮ್ ನಾನು ಲೈವ್ ಆಗಿ ನೋಡಿದ್ದು. ಲೈವಲ್ಲಿ ನೋಡಿಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಹೀರೋನ ಲೈವ್ ಆಗಿ ನೋಡಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಂದ್ರೆ ಅದು ರೂಪೇಶ್ ಶೆಟ್ಟಿನೇ. ಅದು ನಂಗೆ ಹೆಮ್ಮೆ. ಸೊ ಇದ್ರ ಶೂಟಿಂಗ್ ಎಲ್ಲ ಹೇಗಾಯ್ತಂತ ವಿಡಿಯೋಸ್ ಮೇ ಬಿ ಇಲ್ಲ ಅನ್ಕೊಂತೇನೆ ನನ್ನ ಹತ್ರ, ಇವಾಗ ಇದ್ರೆ ಹಾಕ್ತೇನೆ. ಅದು ಸಹ ಈಗ ಫೋಟೋಸ್ ಎಲ್ಲ ಉಂಟು, ಅದೆಲ್ಲ ಹಾಕ್ತೇನೆ, ನೋಡ್ಬೋದು. ಆದ್ರೆ ಇನ್ನೊಂದೆಂತ ಖುಷಿ ಅಂತ ಹೇಳಿದ್ರೆ, ನಾನು ಹೋದ ದಿನ, ನಾನು ಯಾವಾಗ ಶೂಟಿಂಗ್ ಹೋದೆ ಆ ದಿನ ನಮ್ಮ ಬಾಲಿವುಡ್ನ ತುಳುನಾಡಿನವರೇ ಬಾಲಿವುಡ್ನಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಸುನೀಲ್ ಶೆಟ್ಟಿ ಅವ್ರು ಬಂದಿದ್ರು. ಅವರ ಪಾರ್ಟಿದು ಆಕ್ಟಿಂಗ್ ಎಲ್ಲ ಇತ್ತು ಆ ದಿನ. ಸೊ ಆ ಪೋರ್ಷನ್ ಕಂಪ್ಲೀಟ್ ಮಾಡ್ಲಿಕ್ಕಂತಾನೆ ನಮ್ಮ ಲಕ್ಕಿ ಅಂತ ಹೇಳ್ಬೋದು. ಅದು ದೊಡ್ಡ ಆಕ್ಟರ್ ಅವತ್ತು ಅಲ್ಲಿ ಮ್ಯಾಂಗ್ಳೂರಿಗೆ ಭೇಟಿ ಕೊಟ್ಟಾಗ, ಸೊ ಅವರ ಕ್ರೌಡ್ ಆಗ್ಬೋದು, ಅವರನ್ನು ಜನ ನೋಡುವ ರೀತಿ ಆಗ್ಬೋದು, ತುಂಬಾ ಎಕ್ಸೈಟ್ಮೆಂಟ್ ಆಯ್ತು ನಮಗೆ. ನಾನು ಸಹ ಬೆಳೆದ್ರೆ ಅವ್ರ ಥರನೇ ಬೆಳಿಬೇಕನ್ನೋಷ್ಟು ಉತ್ಸಾಹ ಬಂತು ನಮಗೆ. ಸೊ ಅವರದ್ದು ಒಂದು 4-5 ಫೋಟೋಸ್ ಸಹ ತೆಕ್ಕೊಂಡು, ಆದರೆ ಹತ್ತಿರದಿಂದ ತೆಕ್ಕೊಳ್ಳಿಕ್ಕಾಗಲಿಲ್ಲ, ಸ್ವಲ್ಪ ದೂರದ, ಯಾಕಂದ್ರೆ ಅವರ ಸುತ್ತಲೂ ಬಾಡಿ ಗಾರ್ಡ್ಸ್ ಎಲ್ಲ ಇದ್ರು, ತೆಗಿಲಿಕ್ಕೆ ಬಿಡ್ತಿರಲಿಲ್ಲ ಫೋಟೋ. ಆದರೂ ತೆಗ್ದಿದ್ದೇವೆ 1-2 ವಿಡಿಯೋ ಮತ್ತೊಂದು ಫೋಟೋ ಎಲ್ಲ. ನಮಗೆ ಸಹ ಒಂದು ಚಿಕ್ಕ ರೋಲ್ ಸಿಕ್ಕಿದೆ. ಸೊ ಆ ರೋಲ್ ಯಾವುದಂತ ನಾನು ಇವತ್ತು ಹೇಳಲಿಕ್ಕೆ ಹೋಗೋದಿಲ್ಲ, ನೀವೇ ಥಿಯೇಟ್ರಲ್ಲಿ ನೋಡಿ ಯಾವ ರೋಲ್ ಅಂತ. ತುಂಬ ಚಿಕ್ಕದಾಗಲಿ ದೊಡ್ಡದಾಗಲಿ ಒಟ್ಟು ನನಗೆ ಬೆಳ್ಳಿ ಪರದ ಮೇಲೆ ಒಂದು ಸರ್ತಿ ಆದರೂ ನಾನು ಕಾಣಿಸ್ಕೊಳ್ಬೇಕಂತ ಆಸೆ ಇತ್ತು. ಸೊ ಅದು ಈ ಪಿಕ್ಚರ್ ಮೂಲಕ ಈಡೇರ್ತುಂಟು. ಸೊ ಅದು ನಂಗೆ ತುಂಬ ಖುಷಿ ಆಗ್ತುಂಟು. ಸೊ ಇದೇ ಥರ ಮುಂದೆ ಬೇರೆ ಸಿನಿಮಾದಲ್ಲೆಲ್ಲ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ತೇನೆ. ಸೊ ಅದಕ್ಕೆ ಪ್ರಯತ್ನ ಸಹ ಮಾಡ್ತಿದ್ದೇನೆ. ನನ್ನದೇ ಆದ ಒಂದು ಶಾರ್ಟ್ ಮೂವಿ, ರೀಲ್ಸ್, ಈ ಥರ ಚಿಕ್ಕದೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಿದ್ದೇನೆ. ದೇವರು ಯಾವಾಗ ನನಗೆ ಅವಕಾಶ ಕೊಡ್ತಾನಂತ ಗೊತ್ತಿಲ್ಲ. ಸೊ ಅವಕಾಶಕ್ಕಾಗಿ ಕಾಯ್ತಾ ಇದ್ದೇನೆ. ಸಿಕ್ಕಿದ್ರೆ ಖಂಡಿತವಾಗಿಯೂ ನಾನು ಆ್ಯಕ್ಟ್ ಮಾಡ್ತೇನೆ. ಇದಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ. ನಾನು ಚಿಕ್ಕದ್ರಿಂದ ಸಹ ಪಟ್ಟ ಆಸೆ, ಶ್ರಮ ಎಲ್ಲವೂ ಇವಾಗ ಈಡೇರ್ತದಂತ ಸಂತೋಷ ಆಗ್ತುಂಟು. ಸೊ ದಯವಿಟ್ಟು ಎಲ್ಲರೂ ಜೈ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಿ, ಹರಸಿ ಬೆಳೆಸಿ ಆರೈಸಿ, ತುಳು ಇಂಡಸ್ಟ್ರಿ ಇನ್ನೂ ಮೇಲೋಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಿದ್ದೇನೆ. ನವೆಂಬರ್ 14 ರಿಲೀಸಿಂಗ್ ಡೇಟ್, ಎಲ್ಲ ಥಿಯೇಟ್ರಲ್ಲೂ ರಿಲೀಸ್ ಆಗ್ತದೆ. ಯಾರು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಿ. ಅದರಲ್ಲಿ ಚಿಕ್ಕ ಚಿಕ್ಕ ಕಲಾವಿದರು ಸೇರ್ತಾರೆ, ದೊಡ್ಡ ಕಲಾವಿದರು ಸೇರ್ತಾರೆ. ಒಟ್ಟು ತುಳು ಇಂಡಸ್ಟ್ರಿ ಬೆಳಿಬೇಕು. ತುಳು ಇಂಡಸ್ಟ್ರಿ ಅಂತಲ್ಲ, ಕನ್ನಡ ಸಹ ಬೆಳಿಬೇಕು. ಕನ್ನಡದೊಟ್ಟಿಗೆ ತುಳು ಸಹ ಬೆಳಿಬೇಕು. ಯಾಕಂದರೆ ಇವಾಗ ತುಳು ಇಂಡಸ್ಟ್ರಿ ಇವಾಗ ಎಲ್ರಿಗೂ ಗೊತ್ತಾಗ್ತುಂಟು ಏನಂತ ಅಲ್ವಾ. ಸೊ ಅದಕ್ಕೆ ಈ ತುಳು ಸಿನಿಮಾ ಇಂಡಸ್ಟ್ರಿ ಇನ್ನೂ ಬೆಳಿಬೇಕು. ಒಳ್ಳೊಳ್ಳೆ ಕಲಾವಿದರು ತುಳು ಸಿನಿಮಾದಿಂದ ಬರಬೇಕಂತ ಆ ದೇವರಲ್ಲಿ ಕೇಳ್ಕೊಳ್ತಿದ್ದೇನೆ. ಸೊ ಗೈಸ್ ಎಲ್ಲರೂ ನೋಡಿ. ಸೊ ಗೈಸ್ ಎಲ್ಲರೂ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ದಯವಿಟ್ಟು ಈ ಸಿನಿಮಾವನ್ನು ನೋಡಿ, ಸಪೋರ್ಟ್ ಮಾಡಿ. ಸೊ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಯಾರು ಮಾಡಲಿ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಟೀಸರ್ ಹೇಗೆ ಅನ್ನಿಸ್ತು, ನನ್ನ ವೀಡಿಯೋ ಹೇಗೆ ಅನ್ನಿಸ್ತು, ಏನಾದ್ರು ಚೇಂಜಸ್ ಮಾಡಬೇಕಾ, ಏನಾದ್ರು ಸಜೆಷನ್ ಇದ್ದರೆ ಕೊಡಿ. ಯಾಕಂದರೆ ನಾನು ಸಹ ಈಗ ಮಾಡ್ತಿರೋದಷ್ಟೇ ವೀಡಿಯೋಸ್ ಎಲ್ಲ. ಸೊ ನಿಮ್ಮ ಸಜೆಷನ್ಸ್ ಸಹ ಬೇಕು ನನಗೆ. ಸೊ ಗೈಸ್ ಸ್ವಲ್ಪ ಬಾಯಿ ಮಮ್ಮರಿಂಗ್ ಆಗ್ತಾ ಉಂಟು, ಮಾತಾಡಬೇಕು, ಫಸ್ಟ್ ಟೈಮ್ ಈ ಥರ ಫೇಸ್ ಮಾಡ್ತಿರೋದು. ಸೊ ಅದಕ್ಕೆ ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನಲ್ ನೋಡ್ತೀರಿ, ಇನ್ನೂ ಒಳ್ಳೊಳ್ಳೆ ಮೂವಿಯ ಆಗಲಿ ಬೇರೆ ವಿಷಯದ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೇನೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಸಿ ಯು ಆಲ್.